ಹಾಯ್ ಫ್ರೆಂಡ್ಸ್, ಇವತ್ತು ಒಂದು 40-60 ಸೈಟ್ನಲ್ಲಿ 4 BHK ಡೂಪ್ಲೆಕ್ಸ್ ವಿತ್ ಸ್ವಿಮ್ಮಿಂಗ್ ಪೂಲ್ ಮನೆ ನೋಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಬನ್ನಿ ತೋರಿಸ್ತೀನಿ. ಒಂದು ಅದ್ಭುತವಾದ ಮನೆ ಬನ್ಸಂಗ್ ಸ್ಟೇಜ್ ಬಳಿ ನಾನು ಈ ಮನೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಡಿಫ್ರೆಂಟಾಗಿ ಬಂದಿದೆ. ಇದ್ರದ್ದು ಕಾನ್ಸೆಪ್ಟ್ ಹೇಗಿದೆ, ಯಾವ ರೀತಿ ರೂಮ್ಗಳೆಲ್ಲ ಅಕಾಮಡೇಟ್ ಮಾಡಿದ್ದೀನಿ, ಇದೆಲ್ಲವನ್ನು ತೋರಿಸ್ತೀನಿ. ಈ ಮನೆ ಕನ್ಸ್ಟ್ರಕ್ಷನ್ ಸ್ಟೇಜ್ನಲ್ಲಿದೆ. ಇದ್ರದ್ದು ಒಂದು ಲುಕ್ ನೋಡಿ ಹೇಗಿದೆ ಅಂತ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡಿ. ನೋಡಿ, ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ಏರಿಯಾ ಇದೆ. ಕನ್ಸ್ಟ್ರಕ್ಷನ್ ಸ್ಟೇಜ್ನಲ್ಲಿ ಇರೋದ್ರಿಂದ ಮಾರ್ಬಲ್ ಎಲ್ಲ ಇಲ್ಲೇ ತೊಗೊಂಡು ಸ್ಟಾಕ್ ಮಾಡಿದ್ದೀವಿ. ಒಂದು ಲಿಫ್ಟ್ ಏರಿಯಾ ಪ್ರೊವಿಷನ್ ಮಾಡಿದ್ದೀವಿ. ಹೀಗೆ ಒಳಗಡೆ ಬಂತಂದರೆ ಇಲ್ಲಿ ಬಿಲ್ಡಿಂಗ್ಗೆ ಟೀ ಕೂಡ ತೊಗೊಂಬಂದಿರೋಂಥದ್ದು ಒಂದು ಆಫೀಸ್ ಪ್ರೊವಿಷನ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಈ ಮನೆಯ ವಿಶೇಷತೆ ಏನು ಅಂತಂದರೆ ಸ್ಟೇ ಕೇಸ್. ಎಂಟ್ರೆನ್ಸಲ್ಲಿ ಕೊಟ್ಟಿರುವಂಥ ಸ್ಟೇ ಕೇಸ್ ಎಷ್ಟು ವಿಶಾಲವಾಗಿ ಮಾಡಿದ್ದೀವಿ. ಇದು ತುಂಬ ಡಿಫ್ರೆಂಟಾಗಿ ಬಂದಿದೆ. ಸ್ಟೇ ಕೇಸ್ನ ವಿಡ್ತ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಪಡ್ತೀರಾ. ಈ ಕೆಲವೊಂದು ಮನೆಗಳಲ್ಲಿ ಸ್ಟೇ ಕೇಸ್ನ ಯಾರೂ ಇಷ್ಟೊಂದು ವಿಡ್ತ್ ಇಟ್ಟಿರಲ್ಲ. ಇಲ್ಲಿ ನೋಡಿ, 2 ಫೀಟ್ ಡೌನಲ್ಲಿ ಲಿವಿಂಗ್ ಏರಿಯಾ ಪ್ರೊವಿಷನ್ ಮಾಡಿದ್ದೀನಿ. ಅಲ್ಲಿ ಫಿಕ್ಸರ್ಸ್ ವಿಂಡೋ ಬರ್ತಾ ಇದೆ, ತುಂಬ ಡಿಫ್ರೆಂಟ್ ಇದೆ. ಅಲ್ಲಿ ಜಾಲಿ ಮತ್ತು MS ವರ್ಕ್ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಗ್ರಿಲ್ ಡಿಸೈನ್ ವರ್ಕ್ ಮಾಡ್ತಾಯಿದ್ದೀನಿ. ಈ ಪೋರ್ಷನಲ್ಲಿ TV ಬರುತ್ತೆ. ಈ ಎಂಟ್ರಿನಲ್ಲಿ ಒಂದು 3 ಸ್ಟೆಪ್ಸ್ ಇಳಿದು ನಾವು ಲಿವಿಂಗ್ ಏರಿಯಾಗೆ ಹೋಗಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು ಓಪನ್ ಯುಟಿಲಿಟಿ ಕಮ್ ಕಿಚನ್ನು. ಈ ಕಡೆ ಡೈನಿಂಗ್ ಏರಿಯಾ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲಿ ನಾನು ನಿಂತಿರುವಂಥ ಜಾಗ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪೂಜಾ ಕಾನ್ಸೆಪ್ಟ್ ಬರ್ತಾ ಇದೆ. ಈಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ಒಂದು MS ಸ್ಟೇಕೇಸ್ ಹಾಕಿದ್ದೀವಿ. ಇದರಿಂದ ರಿಮೂವ್ ಮಾಡಿ ಹ್ಯಾಂಗಿಂಗ್ ಸ್ಟೇಕೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಸ್ನೇಹಿತರೆ. ಎಂಟ್ರಿ ಫ್ಲೋರ್ನಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮು ನೋಡಿ. ನಾನು ನಿಮ್ಗೆ ಎಷ್ಟೋ ಬಿಲ್ಡಿಂಗ್ಗಳು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಏನಂತಂದರೆ, ನಾನು ಗಾಳಿ ಬೆಳಕಿಗೆ ತುಂಬ ಆದ್ಯತೆ ಕೊಡ್ತೀನಿ. ಏಕೆಂದರೆ ಎಷ್ಟು ಗಾಳಿ ಬೆಳಕು ಮನೆ ಒಳಗಡೆ ಬರುತ್ತೆ ಅಷ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ಮನೆಯಲ್ಲಿ ಆರೋಗ್ಯ ಮತ್ತು ನೆಮ್ಮದಿ ಎರಡೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ಎಲ್ಲೆಲ್ಲಿಂದ ಬೆಳಕನ್ನು ಮನೆ ಒಳಗಡೆ ತರ್ಬೋದು ಆ ಪ್ರಯತ್ನಗಳೆಲ್ಲ ಮಾಡಿದ್ದೀನಿ. ನೋಡಿ, ಇದಕ್ಕೊಂದು ಕಾರ್ನರ್ ವಿಂಡೋ ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲಿ ಈ ಬೆಡ್ರೂಮ್ಗೆ ಇದೊಂದು ವಾಕಿನ್ ವಾರ್ಡ್ರೋಬು, ಒಂದು ಅಟ್ಯಾಚ್ ಬಾತ್ರೂಮು. ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದು 3Dಯಲ್ಲಿ ಯಾವ ರೀತಿ ಬಂದಿದೆ ಅಂತೆಲ್ಲ ನಿಮಗೆ ಶೋ ಮಾಡಿಕೊಡ್ತೀನಿ ನೋಡಿ. ಏಕೆಂದರೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಮ್ಮ ಆಸೆ. ಕಮಲಾರ್ಸ್ ತಂಡ ಯಾವಾಗಲೂ ಒಂದು ವಿಭಿನ್ನವಾದ ಮನೆ ಕೊಡಬೇಕು ಅನ್ನೋ ಆಸೆನಲ್ಲೇ ಇರ್ತೀವಿ. ಈಗ ಸದ್ಯಕ್ಕೆ ನಾನು ಹೋಗ್ತಾ ಇರುವಂಥ ಮೆಟ್ಲುಗಳನ್ನ ರಿಮೂವ್ ಮಾಡ್ತೀವಿ. ಇದನ್ನು ನಾವು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೇಕೇಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಡಿಸೈನ್ಸ್ ಎಲ್ಲ ಆಗಿದೆ. ಇಲ್ಲಿ ನೋಡಿ, ಮೇಲಿಂದ ನಿಂತ್ಕೊಂಡ್ರೆ ಬಾಟಮ್ ವ್ಯೂ ಹೇಗಿದೆ. ನಮ್ಮ ವಾಲ್ನಲ್ಲಿ ಒಂದು ಫಿಕ್ಸ್ ವಿಂಡೋ ಪ್ರೊವಿಷನ್ ಮಾಡಿದ್ದೀವಿ. ನಮ್ಮ ಕಮಲಾರ್ಸ್ನ ಉದ್ದೇಶ ಸನ್ಲೈಟ್ ಯಥೇಚ್ಛವಾಗಿ ಮನೆ ಒಳಗಡೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಟಾಪಲ್ಲಿ ಸ್ಕೈಲೈಟ್ ಪ್ರೊವಿಷನ್ ಮಾಡಿಟ್ಟಿದ್ದೀನಿ. ನಂತರ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಏರಿಯಾ. ಕೆಳಗಡೆ ಹೇಳಿದಂಗೆ ಇದು ತುಂಬ ಡಿಫ್ರೆಂಟಾಗಿ ಬಂದಿದೆ. ಇದಕ್ಕೊಂದು ಬಾಲ್ಕನಿ ಪ್ರೊವಿಷನ್ ಮಾಡಿದ್ದೀನಿ. ಬದಿ ಈ ಬಾಲ್ಕನಿನಲ್ಲಿ ನಾವೊಂದು ಡಿಫ್ರೆಂಟ್ ಫ್ರೇಮ್ ಫಿಕ್ಸ್ ಮಾಡಿ ಇದೊಂಥರ ಡಬಲ್ ಏಜ್ ಬಾಲ್ಕನಿ ರೀತಿ ಡಿಸೈನ್ ಆಗಿದೆ. ಜೊತೆಗೆ ವಾಕಿನ್ ವಾರ್ಡ್ರೋಬು ಮತ್ತು ಅಟ್ಯಾಚ್ ಬಾತ್ರೂಮ್ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಎಷ್ಟು ದೊಡ್ಡದಾದ ವಿಂಡೋ ಮಾಡಿದ್ದೀವಿ ನೋಡಿ ಒಂದ್ಸರಿ. ಕಾನ್ಸೆಪ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಬನ್ನಿ, ಇಲ್ಲಿ ಕಾಣ್ತಾ ಇರುವಂಥದ್ದೇ
ಮಲ್ಟಿ ಆ್ಯಕ್ಟಿವಿಟಿ ರೂಮ್. ಅದು ಹೋಮ್ ಥಿಯೇಟ್ರಿಗೂ ಬಳಸ್ಕೋಬೋದು, ಜೊತೆಗೆ ನಿಮ್ಮದು ಲೈಬ್ರರಿ ಯಾವ ರೀತಿ ಬೇಕಾದ್ರೂ ಬಳಸ್ಕೋಬೋದು. ಆಲ್ಮೋಸ್ಟ್ ಆಲ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೋಮ್ ಥಿಯೇಟ್ರ್ನಲ್ಲಿ ಯಾರು ವಿಂಡೋಗಳನ್ನ ಪ್ರೊವಿಷನ್ ಮಾಡಲ್ಲ. ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರು ಹೋಮ್ ಥಿಯೇಟ್ರ್ ಬೇಕು ಅಂತಲೇ ಹೇಳಲ್ಲ. ವರ್ಕ್ ಸ್ಪೇಸ್ ಆಗ್ಬೋದು. ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಹೋಮ್ ಥಿಯೇಟ್ರ್ ಅಂದರೆ ಅದನ್ನು ಹೇಗೆ ಬಳಸ್ಕೋಬೇಕು. ಬರೀ ಹೋಮ್ ಥಿಯೇಟ್ರಾಗಿ ಬಳಸ್ಕೊಂಡ್ರೆ ಅದು ಯೂಸೇಜ್ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಮಲ್ಟಿ ಆ್ಯಕ್ಟಿವ್ ರೂಮ್ ಅಂತ ಬಳಸ್ಕೊಂಡ್ರೆ ಎಲ್ಲ ರೀತಿಯಿಂದಲೂ ಮನೆಗಳಿಗೆ ಯೂಸ್ ಆಗುತ್ತೆ. ನೋಡಿ, ಇದು ಒಂದು ಸೆಕೆಂಡ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮ್ ಪ್ರೊವಿಷನ್ ಮಾಡಿದ್ದೀವಿ. ನಾನು ಪ್ರತಿ ಬಾರಿ ಹೇಳೋದೇನು ಅಂದರೆ ಎಲ್ಲರಿಗೂ ಮನೆಗಳನ್ನ ಮಾಡ್ತೀವಿ, ಡಿಸೈನ್ಸ್ ರೆಡಿ ಮಾಡಿಕೊಡ್ತೀವಿ, ಮುಗಿದ ಮೇಲೆ ಪ್ರತಿಯೊಬ್ಬರು ತೋರಿಸ್ತಾರೆ ಮನೆ ಹಾಗೆ ಬಂದಿದೆ, ಈಗ ಬಂದಿದೆ, ಇನ್ವೆಸ್ಟ್ಮೆಂಟ್ ಆಗಿ. ಯಾವತ್ತೂ ನೀವು ಕನ್ಸ್ಟ್ರಕ್ಷನ್ ಸ್ಟೇಜ್ನಲ್ಲೇ ನೋಡಬೇಕು. ಆವಾಗ ನಾವು ಮಾಡ್ತಾ ಇರೋವಂಥ ಕೆಲಸಗಳು ಸರಿ ಇದೆಯಾ, ಏನು ಎತ್ತ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ಟೆಂಪ್ರವರಿ ಸ್ಟೇಕೇಸ್ ಹಾಕಿರೋದು. ಈ ಸ್ಟೇಕೇಸ್ ಆಲ್ಸೋ ರಿಮೂವ್ ಆಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಜಾಗದಲ್ಲಿ ಮತ್ತೆ ಸ್ಟೇಕೇಸು ನೆಕ್ಸ್ಟ್ ಫ್ಲೋರ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಸ್ಟೇಕೇಸು MS ಸ್ಟೇಕೇಸು, MS, SS, ಆಮೇಲೆ ಕ್ಯಾಂಟಿಲಿವರ್ಸು, ವುಡನ್ ಫಿನಿಷಿಂಗಲ್ಲಿ ತುಂಬ ಡಿಫ್ರೆಂಟ್ ಆಗಿ ಡಿಸೈನ್ಸ್ಗಳನ್ನ ಓನರ್ಗೆ ಕೊಟ್ಟಿದ್ದೀನಿ. ಯಾವುದು ಓಕೆ ಆಗುತ್ತೆ ಆ ಡಿಸೈನ್ಸ್ ಬರುತ್ತೆ. ಬಾಲ್ಕನಿ, ಡಬಲ್ ಐಟ್ ಬಾಲ್ಕನಿ ಅಂತೇಳಿ, ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಒಂದು ವಿಶಾಲವಾದ ಬಾಲ್ಕನಿ ಮಾಡಿದ್ದೀವಿ. ಹೊರಗಡೆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದ್ರದ್ದು ಎಲಿವೇಶನ್ನ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ವಿಭಿನ್ನವಾಗಿ ಎಲಿವೇಶನ್ ಬಂದಿದೆ ಅಂದರೆ ಈ ಬಾಲ್ಕನಿ ತುಂಬ ಹೈಲೈಟ್ ಆಗುತ್ತೆ. ಹೇಗಿದೆ ವ್ಯೂ? ಈ ಥರ ಬಾಲ್ಕನಿ ಕೂತ್ಕೊಂಡು ಒಂದು ಕಾಫಿ ಕೊಡಬೇಕು ಅನ್ನೋಂಥ ಫೀಲ್ ಬರ್ತಾ ಇದೆಯಲ್ಲ. ಈ ಥರ ನಿಮಗೂ ಬೇಕು ಅಂದರೆ ಕಮಲಾಸ್ನ ಫಾಲೋ ಮಾಡಿ. ಈ ಥರ ಉತ್ತಮವಾದ ಐಡಿಯಾಗಳು, ಉತ್ತಮವಾದ ಡಿಸೈನ್ಸು, ಒಳ್ಳೆ ಬಡ್ಜೆಟಲ್ಲಿ ಹೇಗೆ ಮನೆಗಳನ್ನ ವಿಭಿನ್ನವಾಗಿ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಇಲ್ಲ ಕಮಲಾಸ್ ತಂಡ ನಿಮ್ಗೆ ನೀಡುತ್ತೆ. ಈಗ ನಾವು ಹೊತ್ತು ಬಂದಂಥ ಜಾಗ ಇದೆಯಲ್ಲ, ಆ್ಯಕ್ಚುಲಿ ಅದು ಮೆಟ್ಲಲ್ಲ, ಇದು ಟೆಂಪ್ರವರಿ ನಾವು ಹಾಕೊಂಡಿರುವಂಥ ಮೆಟ್ಲು. ಇಲ್ಲೂ ಕೂಡ ಒಂದು ಗ್ಲಾಸ್ ಪಾರ್ಟಿಷನ್ ವಾಲ್ ಬರುತ್ತೆ. ಇಲ್ಲಿಂದ ನಿಂತ್ಕೊಂಡ್ರೆ ಇವ್ರಿಗೂ ಕೂಡ ಈ ಬಾಲ್ಕನಿ ವ್ಯೂ ತುಂಬ ಡಿಫ್ರೆಂಟಾಗಿ ಕಾಣಬೇಕು. ಈ ಫ್ಲೋರ್ಗೂ ಕೂಡ ಒಂದೇ ಬಾಲ್ಕನಿಯನ್ನು ಎರಡು ರೀತಿಯಾಗಿ, ಒಂದು ಬಾಲ್ಕನಿ ಫ್ರಂಟ್ ಇದೆ, ಇನ್ನೊಂದು ಬಾಲ್ಕನಿ ಬ್ಯಾಕಲ್ಲಿದೆ. ಒಂದೇ ಜಾಗದಲ್ಲಿ ಎರಡು ವ್ಯೂವನ್ನು ಪ್ರೊವೈಡ್ ಮಾಡುವಂತಹ ಡಿಸೈನನ್ನು ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಕಾಣ್ತಾ ಇರೋದು ಮತ್ತೊಂದು ಮಾಸ್ಟರ್ ಬೆಡ್ರೂಮ್, ಟಾಪ್ ಫ್ಲೋರ್ನಲ್ಲಿರುವಂಥದ್ದು. ಇಲ್ಲಿ ಈಗ ನೀವು ನೋಡಿದಂಥದ್ದು ಟೆರೆಸ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಇದು. ಈಗ ಈ ಮನೆ, ನೀವು ಡೂಪ್ಲೆಕ್ಸ್ ಮನೆ ಹೇಗಿದೆ ಏನು ಇತ್ತು ಅಂತೆಲ್ಲ ನೋಡಿದ್ರಲ್ಲ, ಈ ಮನೆಯ ವಿಶೇಷ ಸ್ವಿಮ್ಮಿಂಗ್ ಪೂಲ್ ಬರುವಂಥ ಏರಿಯಾ ಹೇಗೆ ಮಾಡಿದ್ದೀವಿ ಬನ್ನಿ ನೋಡೋಣ. ಇದು ಸ್ವಿಮ್ಮಿಂಗ್ ಪೂಲ್ ಮಾಡುವಂಥ ಜಾಗ. ಇಲ್ಲಿ ಆಲ್ರೆಡಿ ವಾಟರ್ ಪ್ರೂಫಿಂಗ್ ಎಲ್ಲ ಆಗಿದೆ. ಇಲ್ಲೊಂದು ಜನರಲ್ ಬಾತ್ರೂಮ್ ಪ್ರೊವಿಷನ್ ಮಾಡಿದ್ದೀವಿ. ಇಲ್ಲೇ ಟಾಪ್ ಎಂಟ್ರಿ ಫ್ಲೋರ್ನಲ್ಲಿ ಒಂದು ಕಿಚನ್ ಪ್ರೊವಿಷನ್ ಮಾಡಿದ್ದೀವಿ. ಇದು ಕಿಚನ್ ಏರಿಯಾ, ಇಲ್ಲಿ ಕಾಣ್ತಾ ಇರುವಂಥದ್ದು. ಈ ಕಡೆ ಸ್ನೇಹಿತರು ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಒಂದು ಸ್ಟೇಕೇಸ್ ಮೇಲೆ ಬರುತ್ತೆ. ಇದನ್ನು ಟಾಪ್ನಲ್ಲಿ ಒಂದು ಕೆಫೆಟೇರಿಯಾ ಟೈಪು, ಅಂದರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಅಲ್ವಾ, ಫ್ರೆಂಡ್ಸು ಏನಾದ್ರು ಪಾರ್ಟಿ ಮಾಡೋದು ಎಲ್ಲ ಮಾಡೋದು ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಕಿಚನ್ ಮೇಲ್ಭಾಗ ಒಂದು ಕೆಫೆಟೇರಿಯಾ ಟೈಪ್ನಲ್ಲಿ ಮಾಡ್ಕೊಂಡಿದ್ವಿ. ಇದು ಪರ್ಸ್ನಲ್ಗೆ ಮಾತ್ರ. ಅಲ್ಲಿಂದ ಕೂತ್ಕೊಂಡ್ರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ನಿಮಗಿಲ್ಲಿ ಪೂಲು ಹೇಗೆ ಬರುತ್ತೆ ಅಂತ ಆಶ್ಚರ್ಯ ಆಗ್ತಾಯಿದೆಯಲ್ಲ, ಇದು ರೆಡಿಮೇಡ್ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ. ಯಾಕೆಂದರೆ ನಾನಿವಾಗ ನಿಮ್ಗೇನು ಮಾಡ್ತಾಯಿದ್ದೀನಿ ಅಂತಂದರೆ ಸೈಟ್ ಕಂಡೀಷನ್ಸ್ ಯಾವ ರೀತಿ ಮಾಡಿದ್ದೀವಿ, ವಾಟರ್ ಪ್ರೂಫಿಂಗ್ ಯಾವ ರೀತಿ ಮಾಡಿದ್ದೀವಿ, ಕಿಚನ್ ಹೇಗೆ ಬಂದಿದೆ, ಮನೆ ಹೇಗೆ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಫಿನಿಷಿಂಗ್ ಆದಮೇಲೂ ಕೂಡ ನಾನು ಈಗ ಇದುವರೆಗೆ ಯಾವ್ಯಾವ ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರುವಂಥ ಬಿಲ್ಡಿಂಗೆಲ್ಲ ತೋರಿಸಿದ್ದೀನಿ. ಅದೆಲ್ಲ ಬಿಲ್ಡಿಂಗ್ದು ಮತ್ತೊಂದು ವೀಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ನೋಡಿ. ಆವಾಗ ನಿಮ್ಗೇನು ಅನಿಸುತ್ತೆ,
ಚೇತನ್ ಅವರು ಹೇಳ್ತಾ ಇರುವಂತಹ ಮಾತು ಪ್ರಕಾರ ಬಿಲ್ಡಿಂಗ್ ಬಂದಿದೆಯಾ ಅನ್ನುವಂತಹ ಇದು ಅನಿಸಿಕೆಗಳು ನಿಮ್ಗೆ ಗೊತ್ತಾಗುತ್ತೆ. ಕನ್ಸ್ಟ್ರಕ್ಷನ್ ಸ್ಟೇಜ್ನಲ್ಲಿ ಓನರ್ಗೆ ಏನು ಅನ್ನಿಸ್ತಾ ಇದೆ, ಅವರ ಪ್ರೆಸರ್ ಏನಿದೆ, ಇದನ್ನೆಲ್ಲ ಒಂದು ಮಾತನ್ನು ಅವ್ರ ಬಾಯಿಂದ ಕೇಳ್ಕೊಳ್ಳೋಣ ಅಲ್ವಾ? ಬನ್ನಿ ಕೇಳೋಣ. ಸೊ ಕಮಲಾ ಆರ್ಕ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ನಮ್ಮ ಬಿಲ್ಡಿಂಗ್ನ. ಸೊ ಸ್ಟಾರ್ಟಿಂಗಿಂದ ನಾವು ಕಾಂಟ್ಯಾಕ್ಟ್ ಮಾಡಿದ ದಿನದಿಂದ ಟಿಲ್ ಡೇಟ್ ಏನೇ ಅಂದರೆ ಡಿಸೈನ್ಸ್ ಇರ್ಬೋದು ಮತ್ತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕು ಎಲ್ಲನೂ ಪ್ರತಿಯೊಂದು ಅಪ್ ಟು ಡೇಟ್ ಮಾಡ್ತಿದ್ದಾರೆ. ಟೈಮ್ ಟು ಟೈಮ್ ಡಿಸೈನ್ಸ್ ಎಲ್ಲ ಕೊಟ್ಕೊಂಡು ಮಾಡ್ತಿದ್ದಾರೆ. ಸೊ ಟಿಲ್ ಡೇಟ್ ಎಲ್ಲ ಚೆನ್ನಾಗಿ ನಡೀತಿದೆ. ಸೊ ಹೋಪ್ ಟು ಸಿ ಇದೇ ಕಂಟಿನ್ಯೂ ಆಗುತ್ತೆ ಅಂತ. ಥ್ಯಾಂಕ್ ಯು. ಸ್ನೇಹಿತರೆ, ಈ ಕನ್ಸ್ಟ್ರಕ್ಷನ್ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಈ ಥರ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತಹ ಮತ್ತು ಪ್ಲ್ಯಾನಿಂಗ್ ಸಂಬಂಧಪಟ್ಟಂತಹ ವೀಡಿಯೋಗಳು ಎಲ್ಲರಿಗೂ ತಲುಪಬೇಕಲ್ವಾ? ನಿಮ್ಮ ಸಹಕಾರ ಇಲ್ಲಿ ಏನು ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾನು ನಿಮ್ಮ ವನಾಚೇತನ್ ಮತ್ತೊಂದು ಉತ್ತಮವಾದ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.